ಹಲೋ ಎವ್ರಿವಾನ್. ತುಂಬ ವೆರೈಟಿ ಆದ ಎಗ್ ಫ್ರೈಡ್ ರೈಸ್ನ ಟ್ರೈ ಮಾಡೇ ಇರ್ತೀರಾ. ಬಟ್ ಈ ಗ್ರೀನ್ ಎಗ್ ಫ್ರೈಡ್ ರೈಸ್ನ ಟ್ರೈ ಮಾಡಿರಲಿಲ್ಲ ಅಂದರೆ ಯು ಆರ್ ಗೋಯಿಂಗ್ ಟು ಮಿಸ್ ಸಮಥಿಂಗ್. ತುಂಬ ಅಂದರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಪ್ರತಿಯೊಂದು ತುತ್ತು ತಿನ್ನಬೇಕಾದ್ರೂ ಸಹ ವಾವ್ ಅಂತ ಅನಿಸುತ್ತೆ. ಸೊ ತಡ ಮಾಡದೆ ರೆಸಿಪಿನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ದೇಸಿ ಈಟ್ ದೇಸಿ ಐ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಓಕೆ, ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಸ್ಮಾಲ್ ಸೈಜ್ ಒಂದು ಅರ್ಧ ಈರುಳ್ಳಿ, ಒಂದು 5 6 ಬೆಳ್ಳುಳ್ಳಿ, ಹಾಗೆ ಒಂದು 1/4 ಇಂಚಷ್ಟು ಅಲ್ಲ, ಒಂದು 3 ಹಸಿಮೆಣಸಿನಕಾಯಿ, 1/4 ಕಪ್ಪಷ್ಟು ಪುದೀನ, 1/4 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, 1-2 ಕಡ್ಡಿಯಷ್ಟು ಕರಿಬೇವನ್ನ ಹಾಕಿ ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಪ್ಯಾನ್ಗೆ 5 6 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ 1/4 ಸ್ಪೂನ್ ಅಷ್ಟು ಜೀರಿಗೆನ ಆಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರೋದನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋದ ನಂತರ ಇದಕ್ಕೆ ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕಿ ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಎಗ್ಸ್ ನ ಆಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು 2 ಎಗ್ಸ್ ನ ಆಡ್ ಮಾಡ್ಕೊಂಡಿದ್ದೀನಿ. ರೈಸ್ ತಕ್ಕ ಹಾಗೆ ನೀವು ಎಗ್ಸ್ ನ ಆಡ್ ಮಾಡ್ಕೋಬಹುದು. ಹಾಗೆ ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ಕೊಂಡು ಒಂದ್ ಒಳ್ಳೆ ಮಿಕ್ಸ್ ನ ಕೊಡಿ. ಪೂರ್ತಿ ಬೆನ್ಸ್ಕೋಬೇಡಿ, ಎಗ್ ಬುರ್ಜಿ ತರ ಮಾಡ್ಕೋಬೇಡಿ. ಸ್ವಲ್ಪ ಹಸಿ ಬಿಸಿ ಇದ್ದಾಗ್ಲೇ ಇದಕ್ಕೆ ರೈಸ್ ನ ಆಡ್ ಮಾಡ್ಕೊಳ್ಳಿ. ಇದಕ್ಕೆ ಫ್ರೆಶ್ ಆಗಿರೋ ಅನ್ನನೇ ಆಡ್ ಮಾಡ್ಬೇಕಂತೇನಿಲ್ಲ. ಲೆಫ್ಟ್ ಓವರ್ ರೈಸ್ ಇದ್ರೂ ಸಹ ನೀವು ಅದರಿಂದ ಸಹ ಪ್ರಿಪೇರ್ ಮಾಡ್ಕೋಬಹುದು. ಅಂಡ್ ನಾನಿಲ್ಲಿ ಲೆಫ್ಟ್ ಓವರ್ ರೈಸ್ ಇಂದಾನೆ ಮಾಡ್ತಾ ಇರೋದು. ಓಕೆ, ಅನ್ನನ ಆಡ್ ಮಾಡ್ಕೊಂಡು ಅದಕ್ಕೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡು ಮರಿ ಇದೆ ಸ್ವಲ್ಪ ಕಸೂರಿ ಮೇಥಿನ ಆಡ್ ಮಾಡ್ಕೊಳ್ಳಿ. ಇದರಿಂದ ಫ್ಲೇವರ್ ತುಂಬಾನೇ ಸಖತ್ತಾಗಿರುತ್ತೆ. ಸೊ ರೈಸ್ ನ ಎಗ್ ಜೊತೆ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಪ್ರತಿ ಒಂದು ಅನ್ನದಗ್ಲಿಗೂ ಎಗ್ ಅಂಟ್ಕೊಂಡಿರೋ ತರ ಒಂದು ಒಳ್ಳೆ ಮಿಕ್ಸ್ ನ ಕೊಟ್ಟು ಫೈನಲ್ ಆಗಿ ಸ್ಪ್ಲಿಟ್ ಮಾಡ್ಕೊಂಡಿರೋ ಹಸಿ ಮೆಣಸಿನಕಾಯಿ ಹಾಗೆ ಕರ್ಬೇವ್ನ ಹಾಕಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಂಜಾಯ್ ಮಾಡಿ.